ವಿಧಾನಸೌಧದಲ್ಲಿ ಬರುವ ಡಿಸೆಂಬರ್ 8ರಿಂದ 13ನೇ ವಿಧಾನಸಭೆ ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನದ ಸಮಯದಲ್ಲಿ ಮಾನ್ಯ ಶಾಸಕರುಗಳಿಗೆ ಸರ್ಕಾರದಿಂದಲೇ ಉಚಿತವಾಗಿ ಊಟ ಉಪಹಾರಗಳನ್ನು ಕೊಡ್ತಾರೋ. ಅದಕ್ಕೆ ನಮ್ಮದೇನಪ್ಪ ಪ್ರಶ್ನೆ, ಸಾರ್ವಜನಿಕರ ಪರವಾಗಿ ಮಾನ್ಯ ಶಾಸಕರುಗಳಿಗೆ ಅಧಿವೇಶನ ಸಮಯದಲ್ಲಿ ದಿನಭತ್ಯೆಗಳನ್ನು ಕೊಡ್ತಾರೆ. ಆ ದಿನಭತ್ಯೆಯನ್ನು ಅವರಿಗೆ ಊಟ ಉಪಹಾರಕ್ಕನ್ನು ಕೊಡ್ತಾರೋ. ಆದ್ದರಿಂದ ನೀವು ದಿನಭತ್ಯೆ ಕೊಟ್ಟರೆ ಊಟ ಕೊಡಬೇಡ್ರಿ, ಊಟ ಕೊಟ್ಟರೆ ದಿನಭತ್ಯೆ ಕೊಡಬೇಡ್ರಿ ಅಂತ ಹೇಳ್ತಾರೆ. ನಾನು ಮಾನ್ಯ ಸಭಾಧ್ಯಕ್ಷರಿಗೆ, ಸಭಾಪತಿಗಳಿಗೆ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಮತ್ತು DPR ಸೆಕ್ರೆಟರಿ ಮತ್ತು ಆರ್ಥಿಕ ಇಲಾಖೆ ಕಾರ್ಯದರ್ಶಿಯವರಿಗೆ, ಜಿಲ್ಲಾಧಿಕಾರಿ ಬೆಳಗಾವಿಯವ್ರಿಗೆ ಈಗಾಗಲೇ ಒಂದು ಪತ್ರವನ್ನು ಬರೆದಿದ್ದೇನೆ, ಅದು ನಿಲ್ಲಿಸ್ಬೇಕಂತೇಳಿ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿದೆ, ಈಗಾಗಲೇ ಬೆಂಗಳೂರಲ್ಲಿ ಅಧಿವೇಶನ ನಡೆದಿತ್ತು. ಅವಾಗ ಅಲ್ಲಿ ಊಟ ಕೊಟ್ಟಿದ್ದಕ್ಕೆ ಅದನ್ನು ಹಣ ವಸೂಲು ಮಾಡಿರಿ ಸಭಾಧ್ಯಕ್ಷರ ಕಡೆಯಿಂದ ಅಂತೇಳಿ ನಾ ಲಾಸ್ಟ್ ಪತ್ರಿಕಾಗೋಷ್ಠಿ ಮಾಡಿ ಪತ್ರ ಬರೆದಿದ್ನಿ. ಅದು ನಾ ಏನೇನು ಪತ್ರ ಬರೆದಿದ್ನಿ ಅವೆಲ್ಲ ಸಭಾಧ್ಯಕ್ಷರ ಕಚೇರಿ ಹೋಗ್ಯಾವ ಅಂತ ನಾ ಹೇಳಿಕ್ಕೆ ಬೈತಾನೆ. ಆದ್ದರಿಂದ ಇಲ್ಲೇ ಅಧಿವೇಶನ ಸಮಯದಲ್ಲಿ ಶಾಸಕರಿಗೆ ಏನು ಕೊಡ್ತಾರಪ್ಪ ಅಂದ್ರೆ, ಬೆಳಗಾವಿ ಅಧಿವೇಶನ ಸಮಯದಲ್ಲಿ ಇಲ್ಲಿ ಹೇಳಿದ್ದಾರೆ, ಬೆಂಗಳೂರಿನ ವಿಧಾನಸೌಧ ಮತ್ತು ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ನಡೆಯುವ ವಿಧಾನಸಭೆ ಅಧಿವೇಶನದ ಕಾರ್ಯಕಲಾಪಗಳಿಗೆ ಹಾಜರಾಗುವ ಮಾನ್ಯ ಶಾಸಕರುಗಳಿಗೆ ಸಂದರ್ಭಾನುಸಾರ ತಮ್ಮ ವಾಸಸ್ಥಳದಿಂದ ಕ್ರಮಿಸುವ ಪ್ರತಿ ಕಿಲೋಮೀಟರ್ ಒಂದಕ್ಕೆ 35 ರೂಪಾಯಿಯಂತೆ ಪ್ರಯಾಣ ಭತ್ಯೆ ಮತ್ತು 2500 ರೂಪಾಯಿ ದಿನಭತ್ಯೆಯನ್ನು ಪಾವತಿಸಲಾಗುತ್ತಿದೆ ಅಂತೇಳಿ 3/11/2025 ಅಸೆಂಬ್ಲಿ ಕಾರ್ಯದರ್ಶಿಯವರು ಕೊಟ್ಟಿದ್ದಾರೆ. ನಮ್ಮದೇನಪ್ಪ ಪ್ರಶ್ನೆ, 2500 ರೂಪಾಯಿ ಎದಕ್ಕೆ ಕೊಡ್ತಾರೆ ಶಾಸಕರಿಗೆ? ದಿನಭತ್ಯೆ ಅಂತ ಕೊಡ್ತಾರೆ. ದಿನಭತ್ಯೆ ಅಂದ್ರೆ ಊಟಕ್ಕೆ. ಈ 2500 ರೂಪಾಯಿದಲ್ಲಿ ಆರಾಮ ಅವ್ರು 2 ಎಳೆ ಊಟ, ಬೆಳಗಿನ ಉಪಹಾರ, ಅವರಿಗೆ ಮನಸ್ಸಿಗೆ ಬಂದಂಥ ಆಹಾರವನ್ನು ಯಥೇಚ್ಛವಾಗಿ ಅವ್ರು ಸೇವನೆ ಮಾಡ್ಬೋದು. ಟೀ ಕಾಫಿ ಸಹಿತ 2500 ರೂಪಾಯಿದಲ್ಲೇ ಅತ್ಯಂತ ಉತ್ಕೃಷ್ಟ ಮಟ್ಟದ ಆಹಾರವನ್ನು ತಮ್ಮ ಮನಸ್ಸಿಗೆ ಬಂದಷ್ಟು ಯಥೇಚ್ಛವಾಗಿ ಅವರು ಸೇವನೆ ಮಾಡ್ಬೋದು. ಆದ್ದರಿಂದ ನಂದು ಏನಪ್ಪ, ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಇದು ವಿನಾಕಾರಣ ದುಡ್ಡು ಪೋಲಾಗ್ತಾಯಿದೆ. ಅದಕ್ಕೆ ಊಟ ಕೊಡ್ರಿ, ನಮ್ಮದೇನು ತಕರಾರಿಲ್ಲ. ಅವ್ರಿಗೆ ಈ ದಿನಭತ್ಯೆಗಳನ್ನು ಕೊಡೋದು ತಡೆ ಹಿಡಿಬೇಕು. ಒಂದು ವೇಳೆ ದಿನಭತ್ಯೆಗಳನ್ನು ಕೊಟ್ಟರೆ, ನೀವು ಊಟನೂ ಕೊಟ್ಟರೆ ಅಂದ್ರೆ ಸಾರ್ವಜನಿಕರ ತೆರಿಗೆ ಹಣ ಪೋಲು ಮಾಡಿದಂಗೆ ಆಕೈತಿ. ಆದ್ದರಿಂದ ನಾನು ಕಾನೂನಾತ್ಮಕ ಹೋರಾಟ ಮಾಡ್ತಾನೆ, ಸರ್ಕಾರಕ್ಕೆ ಒಂದು ಪತ್ರ ಬರೆದಿದ್ದೀನಿ. ಅದಲ್ಲದೆ ಇದು ಮಾನ್ಯ ಸಭಾಧ್ಯಕ್ಷರು ಹೇಳ್ತಾರೆ, ಏನು ಹೇಳ್ತಾರೆ ಅಂದ್ರೆ, ಶಾಸಕರ ಹಾಜರಾತಿಯನ್ನು ಹೆಚ್ಚಿಸಲಿಕ್ಕೆ ನಾವು ಊಟ ಕೊಡ್ತೀವಿ ಅಂತ ಹೇಳ್ತಾರೋ. ಅದಕ್ಕೆ ಇಲ್ಲೇನಿದೆ ಅಂದರೆ, ಶಾಸಕರ ಕರ್ತವ್ಯ ಏನಪ್ಪ ಅಂದ್ರೆ, ಅಧಿವೇಶನ ಸಮಯದಲ್ಲಿ ಶಾಸಕರು ಏನು ಮಾಡ್ಬೇಕಂದ್ರೆ, ತಮ್ಮ ತಮ್ಮ ಕ್ಷೇತ್ರಗಳ ಹಾಗೂ ರಾಜ್ಯದ ಸಮಸ್ಯೆಗಳನ್ನು ಸಮರ್ಥಕವಾಗಿ ವಿಧಾನಸಭಾ ಅಧಿವೇಶನಗಳಲ್ಲಿ ಮಂಡಿಸಿ ಅವುಗಳಿಗೆ ಸೂಕ್ತ ಪರಿಹಾರ ಕಾನೂನಿನಲ್ಲಿ ಶಾಸನಗಳನ್ನು ರೂಪಿಸುವುದು, ಅದರಲ್ಲಿ ಭಾಗವಹಿಸುವುದು ಪ್ರತಿಯೊಬ್ಬ ಶಾಸಕರ ಜವಾಬ್ದಾರಿಯಾಗಿದೆ. ಆದರೆ ಈ ಎಲ್ಲ ಶಾಸಕರುಗಳು ಇವತ್ತು ತಮ್ಮ ಜವಾಬ್ದಾರಿಯನ್ನು ಮರೆತ ಬರೀ ಹದಿರೆ ಹಾಕಿ 2500 ರೂಪಾಯಿ ತೊಗೊಳಕ್ಕೆ ಒಂದು ಸಹಿ ಮಾಡುವ. ಅದರಂದ್ರೆ ಯಾವುದೇ ಮಸೂದೆ ಮಂಡನೆ ಟೈಮ್ದಲ್ಲಿ ಅಲ್ಲಿ ಇರುವುದಿಲ್ಲ. ಅವರು ಕೇವಲ 10-12 ಜನ ಕೂತ್ಕೊಂಡು ಮಸೂದೆ ಮಂಡನೆ ಮಾಡ್ತಾರೆ. ಅದರಿಂದ ಮಸೂದೆ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗೋದಿಲ್ಲ. ಇವತ್ತು ಕನಿಷ್ಠ 200 ಜನ ಶಾಸಕರಾದರೂ ಅಲ್ಲಿ ಇದ್ಕೊಂಡು ಒಂದು ಮಸೂದೆ ಬಗ್ಗೆ ಚರ್ಚೆ ಮಾಡಿದ್ರೆ ಅಲ್ಲಿ ಪರ ವಿರೋಧ ಏನು ಅನ್ನೋದು ಒಳ್ಳೆಯ ಮಸೂದೆಗಳು ಮಂಡನೆ ಆಗ್ತಾವೆ. ಆ ನಿಟ್ಟಿನಲ್ಲಿ ನಾನು ಹೇಳ್ತನಪ್ಪ ಅಂದ್ರೆ, ನೀವು ಅವ್ರಿಗೆ ಊಟ ಕೊಟ್ಟ, ಇದು ಬಿಸಿ ಊಟದ ಮಧ್ಯಾಹ್ನ ಶಾಲೆಗಳಂತೆ ಆಗಬಾರ್ದು ಸದನ. ಅದೇನು ಸಣ್ಣ ಮಕ್ಕಳವರು ಊಟ ಕೊಡ್ತೀವಿ, ಪೇಪರ್ ಮಂಟಿ ಕೊಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮದೇನು ನಿಂತಿದೆ, ಮಾನ್ಯ ಸಭಾಧ್ಯಕ್ಷರಲ್ಲಿ ಹೇಳ್ತಾನೆ, ನಿಮ್ಮ ವೇತನ ಭತ್ಯೆಗಳನ್ನ ಹೆಚ್ಚು ಮಾಡಲಿಕ್ಕೆ ಹೆಂಗೆ ಕಾನೂನು ರೂಪಿಸ್ಕೊಂಡಿರಿ, ಹಂಗೆ ಕಾನೂನು ರಚನೆ ತರಬೇಕು. ಏನಪ್ಪ ಅಂದ್ರೆ, ಯಾವ ಶಾಸಕರು ಸದನದ ಕಲಾಪಗಳಲ್ಲಿ ಪ್ರತಿದಿನ ತಪ್ಪದೆ ಹಾಜರಾಗೋದಿಲ್ಲ, ಅಂಥವ್ರಿಗೆ ಸರ್ಕಾರದಿಂದ ನೀಡುವಂಥ ಯಾವುದೇ ಸೌಲಭ್ಯಗಳನ್ನ ಕೊಡೋದಿಲ್ಲ ಅಂತೇಳಿ ಕಠಿಣ ನಿಯಮ ಮಾಡಿರಿ. ಶಾಸಕರು ಓಡ್ಕೋತ ಬರ್ತಾರಲ್ಲ ವಿಧಾನಸೌಧಕ್ಕೆ, ಅವ್ರು ಬಂದು ಸಹಿ ಮಾಡಿದರೆ ನೀವೆಲ್ಲ TID ಕೊಡ್ತೀರ, ಅವ್ರು ಬರೋದಿಲ್ಲ. ಆದ್ದರಿಂದ ಇದೇ ಅಧಿವೇಶನದಲ್ಲಿ ಈ ಕಠಿಣ ನಿಯಮವನ್ನು ರೂಪಿಸ್ಬೇಕಂತ ನಾನು ಮಾನ್ಯ ಸಭಾಧ್ಯಕ್ಷರಲ್ಲಿ, ಸಭಾಪತಿಗಳಲ್ಲಿ ಕೇಳ್ತಾ ಇದ್ದೀನಿ. ಅದಲ್ಲದೆ ಒಂದು ವೇಳೆ ಈ ಅಧಿವೇಶನದಲ್ಲಿ ಇದುವರೆಗೆ ಸಾಕಷ್ಟು ಕೊಟ್ಟಿದ್ದೀರಿ, ಅವಾಗ ನಮ್ಮ ಹತ್ತಿರ ದಾಖಲೆ ಇದ್ದಿರಲಿಲ್ಲ. ಈಗ ನಮ್ಮ ಹತ್ತಿರ ಎಲ್ಲ ದಾಖಲೆಗಳಿದಾವೆ. ಅದಲ್ಲದೆ ಗಮನಿಸಬೇಕಾದ ಅಂಶ, ಮಾಧ್ಯಮ ಸ್ನೇಹಿತರು, ನಾನು ವಿಧಾನಸಭೆಯ ಕಾರ್ಯದರ್ಶಿಯವ್ರಿಗೆ ಒಂದು ಪತ್ರ ಬರ್ತೇನೆ. ಬೆಳಗಾವಿ ಅಧಿವೇಶನದಲ್ಲಿ ದಿನಭತ್ಯೆ ಕೊಡುವಂಥ ಶಾಸಕರುಗಳಿಗೆ ಊಟ ಉಪಹಾರ ಕೊಡೋಕೆ ನಿಯಮಾವಳಿಗಳಲ್ಲಿ ಅವಕಾಶ ಇದ್ರೆ ನಿಯಮಾವಳಿ ಪ್ರತಿ ಕೊಡ್ರಿ ಅಂತೇಳಿ ವಿಧಾನಸಭೆ ಕಾರ್ಯದರ್ಶಿ ಬರೆದ್ರೆ, ಅವರ ನನ್ನ ಲೆಟ್ರ್ ಎಲ್ಲಿ ಕಳಿಸ್ತಾರಂದ್ರೆ, ಹೊಡಮಳ್ಳಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಕಳಿಸ್ತಾರೆ. ಉತ್ತರ ಕೊಟ್ಟರೆ ಸಿಕ್ಕೊಂಡ್ಬಿಡ್ತು ಅಂತ ಹೇಳ್ತಾರೆ. ಒಂದು ಪೊಲೀಸ್ ಇಲಾಖೆ ಕಳಿಸ್ತಾರೆ, ಒಂದು ಜಿಲ್ಲಾಧಿಕಾರಿಗಳ ಕಚೇರಿ ಕಳಿಸ್ತಾರೆ. ಈ ಜಿಲ್ಲಾಧಿಕಾರಿಗಳನ್ನ ಕೇಳಿದ್ರೆ ಅವರು ವಿಧಾನಸಭೆ ಕಾರ್ಯದರ್ಶಿ ಬರೀತಾರೆ. ಜಿಲ್ಲಾಧಿಕಾರಿಗಳು ಊಟ ಕೊಡೋಕೆ ಆದೇಶ ಐತೆನ ಮತ್ತು ನಿಯಮಾವಳಿಗಳಲ್ಲಿ TID ತೊಗೊಂಡವ್ರಿಗೆ ಊಟ ಕೊಡೋಕೆ ಬರ್ತೈತೆ ಅಂತ ಕೇಳಿದ್ರೆ
ಜಿಲ್ಲಾಧಿಕಾರಿಗಳು ವಿಧಾನಸಭೆ ಕಡೆ ಕೈ ಮಾಡ್ತಾರೋ, ವಿಧಾನಸಭೆ ಅಧಿಕಾರಿಗಳು ಈ ಕಡೆ ಕೈ ಮಾಡ್ತಾರೋ. ಆದ್ದರಿಂದ ನನಗೇನು ಖಚಿತ ಆಗೈತೆ ಅಂದ್ರೆ ಈ ಮಾಹಿತಿಯನ್ನು ಅವರು ಕೊಡೋಕೆ ಅವಕಾಶ ಎಚ್ಚೆತ್ತು ಕೊಟ್ಟರೆ ತಪ್ಪಿನಲ್ಲಿ ಸಿಕ್ಕಿಬೀಳ್ತಾರೆ. ಕೊಡೋಕೆ ಅವಕಾಶ ಇಲ್ಲಾಂದ್ರೆ ಕೊಟ್ಟಿದ್ದ ದುಡ್ಡೆಲ್ಲ ತುಂಬಬೇಕಾಗೈತಿ. ಈ ಇಕ್ಕಟ್ಟಿನಲ್ಲಿ ಸಿಕ್ಕಿದಾರೋ ಅದಕ್ಕೆ ನಂದೇನಪ್ಪ, ಅವ್ರಿಗೆ 2ರಲ್ಲಿ 1 ಕೊಡ್ರಿ, ನಮ್ಮದೇನೂ ತಕರಾರಿಲ್ಲ. ಈ ನಮ್ಮ ಕರ್ನಾಟಕ ಅಂದರೆ ಏನಪ್ಪ, ಅತಿಥಿ ದೇವೋಭವ ಅಂತೇಳಿ ನಾವೆಲ್ಲ ಮಾಡ್ತೀವಿ. ಆದರೆ ನಾವು ಇಷ್ಟೆಲ್ಲ ಕೊಟ್ಟರು ಅಲ್ಲಿ ಅವರೇನೂ ಚರ್ಚೆ ಮಾಡ್ತಾಯಿಲ್ಲ. ಆದ್ದರಿಂದ ನಾವು ಕಾನೂನಾತ್ಮಕ ಹೋರಾಟ ಮಾಡ್ತಾನೆ ಅಂತೇಳಿ ಮಾಧ್ಯಮ ಸ್ನೇಹಿತರ ಮೂಲಕ ಇವತ್ತು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನಮ್ಮಲ್ಲಿ ಪ್ರತಿ ಸಲ ಸಾಧಾರಣ 2ರಿಂದ 3 ಕೋಟಿ ರೂಪಾಯಿ ಊಟದ ಖರ್ಚು ಬರ್ತೈತೆ ರೀ. ಹೌದು ರೀ, 2ರಿಂದ 3 ಕೋಟಿ ರೂಪಾಯಿ. ಹಳಿ ತಾವೆಲ್ಲ ತಮ್ಮ ಕಡೆ ಲೆಕ್ಕ ತೆಗೆದು ನೋಡಿರಿ, 2ರಿಂದ 3 ಕೋಟಿ ರೂಪಾಯಿ ಊಟದ ಬರ್ತೈತಿ. ನಂದೇನಪ್ಪ, 2500 ರೂಪಾಯಿ ಕೊಡ್ತೀರಿ. 2500ರಲ್ಲಿ ಶಾಸಕರು ಆರಾಮ 2 ಎಳೆ ಊಟ ಮಾಡ್ಬೋದು, 2 ಎಳೆ ಟಿಫಿನ್ ಮಾಡ್ಬೋದು. 2500ರಲ್ಲಿ ಯಾವ್ದು ರೀ? ಹೌದು, ಪ್ರತಿ ಸಲ ಕಾನೂನು ಹೌದು. ಈಗ ಇಲ್ಲೇ ಐತೆ ನೋಡಿ, ಸಿದ್ದರಾಮಯ್ಯವ್ರ ಮ್ಯಾಗ ಮಾಡೀನಿ. ಇನ್ನೇನು ಕೇಳ್ರಿ, ಇಲ್ಲಿ ಸಿದ್ದರಾಮಯ್ಯವ್ರ ಮ್ಯಾಗ ಕೇಸ್ ಮಾಡೀನಿ ಕಾನೂನಾತ್ಮಕ. ಜಡ್ಜ್ ಆರ್ಡರ್ ಕಿಟ್ಟಾರ ಬರೀವಾರ, ನಾ ಏನು ಮಾಡಕ್ಕೆ ಬರ್ತದೆ? 3 ಸಲ ತಾರೀಕು ಕೊಟ್ರು. ನಿನ್ನೇನಂದು ಹೈಕೋರ್ಟ್ದಲ್ಲಿ ಕೇಸ್ ಮಾಡಿ ನಿನ್ನೆಲ್ಲಿ ಮಾಡಿ ತಮ್ಗೆ ಗೊತ್ತಿರಲಿ. 2019ರಲ್ಲಿ ಅರ್ಬನ್ ಕ್ಷೇತ್ರದಲ್ಲಿ ಪ್ರವಾಹ ಇಲ್ಲಿ ಒಂದು ಸೆಕೆಂಡಪ್ಪ, ಕಾನೂನಾತ್ಮಕ ಏನಾಯ್ತು ಹೇಳ್ತಾನಲ್ಲ. 2019ರಲ್ಲಿ ಫ್ಲಡ್ ಕೇಸ್ ಮಾಡ್ರೆ ಈಗ ನಂಬರ್ ಐತೆ. ನಿನ್ನೆಲ್ಲಿ ಮನೆ ಸರ್ಕಾರಕ್ಕೆ ನೋಟಿಸ್ ಇಶ್ಯೂ ಆಗೈತೆ, ಸರಿಯಾಗಿ ಅವ್ರಿಗೆಲ್ಲ ಮನೆಗಳು ಕೊಡ್ರೆ ತಿಳ್ಕೊಂಡು ನಿನ್ನೆಲ್ಲಿ ಮನೆ ಬೆಂಗಳೂರು ಹೈಕೋರ್ಟ್ದಲ್ಲಿ ಇದರಲ್ಲೇ ದಾಖಲೆ. ಮತ್ತು ಕಾನೂನಾತ್ಮಕ ಹೋರಾಟಪ್ಪ ಮಾಡಿದ್ವಿ. ಜಡ್ಜ್ ಆರ್ಡರ್ ಮಾಡಿದ್ರೆ ಅವ್ನು ನಂಗೆ ಜಗ್ಗಿ ಏನು ಮಾಡಕ್ಕೆ ಬರ್ತೈತೆ ಅಪ್ಪ? ಕಾನೂನಾತ್ಮಕ ಹೋರಾಟಪ್ಪ. ಮತ್ತು ಈಗ ಮೊನ್ನೆ ಬರೆದು ಇಲ್ಲಿ ಮೊನ್ನೆ ಬರ್ತೀನಿ ಕಾನೂನಾತ್ಮಕ ಹೋರಾಟ ತೋರಿಸ್ತಾನೆ. ಇಲ್ಲಿ ಮೊನ್ನೆ ಸಭಾಧ್ಯಕ್ಷರ ಕಡೆಯಿಂದ ರೊಕ್ಕ ವಸೂಲು ಮಾಡೋದನ್ನ ಬರ್ತೀನಿ. ನಾ ಪತ್ರ ಬರೆದು 6ನೇ ದಿವಸನ ಇಲ್ಲಿ ಲೆಟ್ರ್ ಹೋಗೈತೆ ನೋಡ್ರಿ. ಇಲ್ಲಿ ನಾನು ಯಾವಾಗ ಈ ಪತ್ರ ಬರೆದ್ನಿ, DK ಶಿವಕುಮಾರ್ ಸರ್ ಸಹಿ ಮಾಡಿ ಲೆಟ್ರ್ ಸಭಾಧ್ಯಕ್ಷರ ಆಫೀಸ್ಗೆ ಇಮಿಡಿಯೇಟ್ ಕಳಿಸ್ಯಾರು. ಇವ್ರು ಮಾಡಲಿಲ್ಲ ಅಂದ್ರೆ ಕಾನೂನಾತ್ಮಕ ಹೋರಾಟಪ್ಪ. ನಾ ಅದ್ರ ಬಗ್ಗೆ ನಾವು ತಮ್ಮ ಮಾಧ್ಯಮ ಸಹಿತ ಹೇಳ್ತಾನೆ, ಎಲ್ಲ ಕಾನೂನಾತ್ಮಕ ಹೋರಾಟಗಳು ನ್ಯಾಯಾಲಯಕ್ಕೆ ಹೋಗಿ ನಿಂತು ಬಿಡ್ತಾವೆ. ಅದು ಭಗವಂತ ಇದ್ದಂಗೆ. ಅದು ಸಿದ್ದರಾಮಯ್ಯವ್ರ ಮ್ಯಾಗ ಇಲ್ಲಿ ಹೆಂಗೆ ಹೋರಾಟ ನಿಲ್ಸಕ್ಕೆ ಬರೋದಿಲ್ಲ ರೀ. ಅದನ್ನು ಇಲ್ಲದ್ರೆ ಸಾರ್ವಜನಿಕರ ತೆರಿಗೆ ದುಡ್ಡು ಪೋಲಾಕತಿ. ರಾಜೀವನ್ನ ಹೇಳಿರಿ, ಅಲ್ಲಿ ತಿನ್ನಕ್ಕೆ ಏನೂ ಸಿಗೋದಿಲ್ಲ. ನೀವು ಊಟ ಕೊಡಿಸಿರಿ ತಕರಾರಿಲ್ಲ. DA ಕೊಡೋದು ಬಂದ್ ಮಾಡಿರಿ. 2500 ರೂಪಾಯಿ ಊಟ ಕೊಡಲಿಲ್ಲ ರೀ, ಅವ್ರಿಗೇನೂ ಸಿಗೋದಿಲ್ಲಪ್ಪ. ಹೌದು ರೀ. ಅವ್ರಿಗೂ DA ಕೊಡ್ತಾರಪ್ಪ. ಅದಕ್ಕೆ ನಂದೇನ, ನೀವು ಅವ್ರು ಸಫಿಷಿಯೆಂಟ್ ಊಟ ಕೊಡ್ರಿ, ಅದಕ್ಕಿಂತ ಹೆಚ್ಚು ಖರ್ಚು ಬರಲಿ, ನಮಗೇನು ತಕರಾರಿಲ್ಲ. 2 ಯಾಕೆ ಖರ್ಚು ಆಗ್ತಾರೆ ನಮ್ದು ಇಷ್ಟೇ ಪ್ರಶ್ನೆ. ಊಟ ಕೊಡ್ರಿ ಪಾಪ ರಾಜಣ್ಣ. ಹೌದಾ? ಹಾಂ, ಎರಡು ತೊಗೊಂಡಾರ್ರಿ ಅವ್ರ. ಇಲ್ಲಿ ಐತೆ ನೋಡ್ರಿ, 2 ತೊಗೊಂಡಿದ್ದು ದಾಖಲೆನೂ ಐತಿ ಇದ್ರಾಗ. ಇಲ್ಲಿ 2 ತೊಗೊಂಡಿದ್ದು ದಾಖಲೆನೂ ಐತೆ ನೋಡಪ್ಪ, ಇಲ್ಲೇ ಐತಿ. ಅದಕ್ಕೆ ನಮ್ದು ಏನೋ 2 ಕೊಡಬೇಡ್ರಿ, 1 ಕೊಡ್ರಿ. ಇಲ್ಲಿ ಐತೆ ನೋಡ್ರಿ, 19/12/2024ರಿಂದ 9/12/2024ರಿಂದ 19/12/2024ವರೆಗೆ ನಡೆದ ವಿಧಾನಸಭೆ ಕಾರ್ಯಕಲಾಪಗಳಲ್ಲಿ ಹಾಜರಾಗಿದ್ದ ಶಾಸಕರುಗಳಿಗೆ ದಿನಭತ್ಯೆ ಸೇರಿದಂತೆ ಒಟ್ಟು 81,61,000 ರೂಪಾಯಿ. ಇಲ್ಲಿ ಐತೆ ನೋಡ್ರಿ ರಾಜವನ್, 24ರ ಕೊಟ್ಟಿದ್ರೆ ಒಂದೇ ಮಾಹಿತಿ ಕೊಟ್ಟಾರೆ, ಇನ್ನೂ ಎಲ್ಲ ಕೊಟ್ಟಿಲ್ಲ. 81 ಲಕ್ಷ ರೂಪಾಯಿ 61,000 ರೂಪಾಯಿ ದಿನಭತ್ಯೆ ಆಗೈತೆ ರೀ. ನಮ್ದೇನು ಯಾವ್ದಾರ ಶಾಸಕರದ್ದು ವಿಧಾನಸಭೆದು ರೀ. ಹ್ಞೂ ರೀ, ಇನ್ನೂ ಮಾಹಿತಿ ಬರಬೇಕು, ಕೊಟ್ಟಿಲ್ಲ ರೀ ಸರ್ತಿ. ಅದಕ್ಕೆ ನಮ್ದೇನಪ್ಪ, ಊಟಕ್ಕೆ ಕೊಡ್ರಿ, ಏನೂ ತಕರಾರು ಮಾಡಬೇಡ್ರಿ. ಅಲ್ಲಿ ತಿನ್ನೋಕೆ ಏನೂ ಸಿಗೋದಿಲ್ಲ. ಊಟ ಮಾಡಿರಿ, ದಿನಭತ್ಯೆ ನಿಲ್ಲಿಸಿಬಿಡ್ರಿ ಅಷ್ಟೇ. ಇದಕ್ಕೆ ಚಲೋ ಊಟ ಕೊಡ್ರಿ. ಹೌದು ರೀ, ಪೇ ಕ್ಯಾಂಟೀನ್ ಮಾಡಿರಿ, ಅವ್ರು ಸರಿ ಹಾಕೈತಿಲ್ಲ. ಆಮೇಲೆ ಊಟ ಕೊಡೋದು ಇವ್ರಿಗೆ ಅನುಕೂಲ ಇತ್ತು ಅವ್ರು ಊಟ ಕೊಡಲಿಲ್ಲ, ನಮ್ದು ಏನೂ ತಕರಾರಿಲ್ಲ. ಆದರೆ ಸಾರ್ವಜನಿಕರ ತೆರಿಗೆನ 2 ಕಡೆ ಖರ್ಚಾಕೈತಿ, ಆಗಬಾರ್ದತ್ತು. ಇಷ್ಟ ನಮ್ದು ಆಸೆ ಸರ್. ಅದಕ್ಕೆ ತಮ್ಮ ಸಹಕಾರ ಬೇಕಿದ್ದಕ್ಕೆ ತಾವೆಲ್ಲ ಬರೆದಿದ್ದರಿಂದ ಇವತ್ತು ಇದರಲ್ಲಿ ಭಾಳ ಹಿಡಿತು ಬಂದೈತಿ. ಒಂದು ಯಾವುದು ಖರ್ಚಿನಲ್ಲಿ ಎಲ್ಲ ವಿಚಾರ ಮಾಡ್ತಾರೆ, ಪತ್ರಿಕೆಯಲ್ಲಿ ಬರ್ತೈತಿ, ಟಿವಿಯಾಗ ಬರ್ತೈತಿ ಹೇಳ್ಕೇರೆ. ಅದಕ್ಕೆ ನಂದೇನ, ಈ ಸರ್ತಿ ಅವ್ರು ಏನಾದರೂ ಕೊಟ್ರಂದ್ರೆ ನಾನು ಕಾನೂನಾತ್ಮಕ ಹೋರಾಟ ಮಾಡಿ ಯಾರು ಜಿಲ್ಲಾಧಿಕಾರಿ ಕಟ್ಟರೆ ಅವ್ರ ಕಡೆಯಿಂದ ವಸೂಲು ಮಾಡೋಕೆ ಹಚ್ತಾನೋ, ಸಭಾಧ್ಯಕ್ಷರು ಕೊಟ್ಟರೆ ಅವ್ರ ಕಡೆಯಿಂದ ವಸೂಲು ಮಾಡೋಕೆ ಹಚ್ತಾನೋ ಅಂತ ಹೇಳಿ ಬಯಸ್ತಾ ಇದ್ದೀನಿ.